ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಮೋಟಿವೇಶ್ನಲ್ ವಿಡಿಯೋ ಬಂದುಬಿಟ್ಟು ಅಂದರೆ ನಮಗೆ ಯಾರು ಮೋಸ ಮಾಡಿರ್ತಾರೋ ಅವರೆಲ್ಲ ಹೇಳುವ ಒಂದೇ ಮಾತು, ಎಲ್ಲರೂ ಒಂದೇ ಥರ ಹೇಳ್ತಾರೆ ಅಂತ. ಏನು ಅಂತ ಅಂದರೆ, ಒಬ್ಬರ ಮನಸ್ಸನ್ನು ಏನು ನೋವಿಸ್ತವೋ ಅದು ಒಂದು ನಾವು ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಡ್ತೀವಿ. ಏನೋ ಒಂದು ಜಗಳ ಮಾಡಿರ್ತೀವಿ, ಅದರಲ್ಲಿ ಅವರು ವಾದ ಮಾಡದೆ ಸುಮ್ಮನೆ ಇದ್ದಾಗ ಅವಾಗ ನಾವೇ ವಾದ ಮಾಡಿ ಅವರಿಗೆ ಜೊತೆ ಬೈದು ಜಗಳ ಮಾಡಿ ಅವ್ರೇನೋ ಅನ್ನದೇ ಇದ್ದಾಗ ನಾವೇ ಗೆದ್ವಿ ಅಂತ ಒಂದು ಇದರಿಂದ ಅಹಂಕಾರದಿಂದ ಮೆರಿತಾ ಇರ್ತೀವಿ. ಅದು ನಮ್ಮ ಸಾಧನೆ ಅಂತ ನಾವು ಅನ್ಕೋಬಾರ್ದು. ಯಾಕಂತಂದರೆ ಅದು ಸಾಧನೆನೇ ಅಲ್ಲ. ಅವರು ಸೈಲೆಂಟಾಗಿ ಇದ್ದಾರೆ, ತಾಳ್ಮೆಯಿಂದ ಇದ್ದಾರೆ ಅಂತ ಅಂದರೆ ಅವರಿಗೆ ವಾದ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ಅವರು ವಾದವನ್ನು ಮಾಡೋದಿಲ್ಲ. ಅದರ ಬದಲಾಗಿ ನೀವು ಅವರ ಮನಸ್ಸನ್ನು ಹೆಂಗೆ ಬದಲಾಯಿಸಬೇಕನ್ನೋದನ್ನ ತಿಳ್ಕೋಬೇಕೆ ಹೊರತಾಗಿ ಅವ್ರ ಜೊತೆ ವಾದ ಮಾಡೋದನ್ನ ಮಾಡಬಾರ್ದು. ಅವ್ರ ಮನಸ್ಸನ್ನ ಹೆಂಗೆ ಗೆಲ್ಲಬೇಕು, ಪರಿವರ್ತನೆ ಮಾಡ್ತೀವಿ ನೋಡಿ, ಅವಾಗ ನಾವು ಒಂದು ಸಾಧನೆ ಮಾಡ್ದಂಗೆ ಆಗುತ್ತೆ. ಅದು ಬಿಟ್ಟು ವಾದ ಮಾಡ್ತಾ ಕೂತ್ರೆ ಸಾಧನೆ ಆಗಲ್ಲ. ಅದು ನಾವು ಹೆಚ್ಚು ಜಾಸ್ತಿ ಚಿಂತೆಯನ್ನ ಮಾಡುತ್ತಾ ಕೂತ್ಕೊಂಡ್ರೆ ಯಾವುದು ಯೂಸ್ ಇಲ್ಲ. ಅದನ್ನ ದೇವರಿಗೆ ಬಿಟ್ಬಿಡ್ಬೇಕು. ನಾವು ಅದನ್ನ ದೇವರೇ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾರೆ. ಯಾಕಂತಂದ್ರೆ ಏನೋ ಒಂದು ಆದಾಗ ಸಡನ್ ಆಗಿ ನಾವು ಕೂಗ್ಬಿಟ್ಟು ಅದನ್ನೇ ಚಿಂತೆ ಮಾಡ್ತಾ ಕೂಡಬಾರ್ದು. ಯಾಕಂತಂದ್ರೆ ಅದು ಸಾಲ್ವ್ ಆಗಲ್ಲ. ದೇವ್ರ ಮೇಲೆ ಅದನ್ನ ಬಿಟ್ಬಿಡ್ಬೇಕು. ಎರಡರಲ್ಲಿ ಒಂದಂತೂ ಆಗ್ಲೇಬೇಕು. ಒಂದು ಆಗತ್ತೆ, ಯಾವ್ದಾದ್ರು ಅದು ಒಂದು ಸೊಲ್ಯೂಷನ್ ಆದ್ರೂ ಸಿಗ್ಬಹುದು ಅದಕ್ಕೆ. ಇಲ್ಲ ಅಂತಂದ್ರೆ ಅದು ಹಾಗೇನೂ ಇದ್ಬಿಡ್ಬೋದು. ಅದಕ್ಕೋಸ್ಕರ ದೇವ್ರ ಮೇಲೆ ಅದನ್ನ ಬಿಟ್ಬಿಡ್ಬೇಕು. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಬದಲಾವಣೆ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತೆ, ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ. ಜೀವನದಲ್ಲಿ ಎಲ್ಲಾನು ಇದ್ದಾಗ ನಮಗೆ ಯಾರ ಬೆಲೆನೂ ಗೊತ್ತಾಗಲ್ಲ. ಜೀವನದಲ್ಲಿ ಯಾವಾಗ ನಾವು ಯಾರನ್ನಾದ್ರೂ ಕಳ್ಕೊಂತೀವೋ ಆವಾಗ ನಮಗೆ ಅದರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ನಾವು ಏನೇ ವಸ್ತುಗಳಾಗ್ಲಿ, ಒಡವೆಗಳಾಗ್ಲಿ, ಆಮೇಲೆ ಕಾಸ್ಟ್ಲಿ ಇರುವಂತಹ ಒಂದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಏನೇ ಒಂದು ನಾವು ಖರೀದಿ ಮಾಡಿದ್ರು ಎಲ್ಲ ನಾವೇ ಅವುಗಳನ್ನ ಕಾಯ್ಬೇಕು. ಅಂದ್ರೆ ಯಾರಾದ್ರೂ ತಗೊಂಡು ಹೋಗ್ತಾರಾ ಅಂತ ಹೇಳ್ಬಿಟ್ಟು ಅವುಗಳನ್ನ ನಾವು ಕಾವಲ ಮಾಡ್ತಾ ಇರಬೇಕು. ಯಾಕಂತಂದ್ರೆ ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾವು ಅವುಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಅದೇ ಒಂದ್ ವೇಳೆ ನಾವು ಬೇರೆದವ್ರಿಗೆ ದಾನ ಧರ್ಮ ಆಗ್ಲಿ, ಮತ್ತೆ ಏನಾದ್ರೂ ಒಂದು ಹೆಲ್ಪ್ ಮಾಡೋದಾಗ್ಲಿ, ನಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ಅವಾಗ ಅವೇ ನಾವು ಮಾಡಿದಂತಹ ಒಂದು ಏನು ಹೆಲ್ಪ್ ಇರುತ್ತೋ ಅದೇ ನಮ್ಮನ್ನ ಕಾಯುತ್ತೆ ಅಲ್ವಾ ಜಗತ್ತಿನಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ದಾನ ಧರ್ಮಗಳನ್ನ ಮಾಡಿ, ಮತ್ತೆ ಎಷ್ಟು ಆಗುತ್ತೋ ನಿಮ್ಮ ಕಡೆ ಏನು ಆಗುತ್ತೋ ಹೆಲ್ಪ್ ಮಾಡಿ ಬೇರೆದವ್ರಿಗೆ. ಅದು ಬಿಟ್ಟು ಏನೇ ಒಂದು ಕೇಳಿದ್ರು ಪ್ರತಿ ಸಲನೂ ಇಲ್ಲ ಅಂತ ಹೇಳಬಾರ್ದು. ಯಾಕಂತಂದ್ರೆ ನೀವು ಏನೋ ಒಂದು ಮಾಡಿದ್ರು ಅದು ನಿಮಗೆ ಕರ್ಮ ರಿಟರ್ನ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೀವು ಏನು ಮಾಡಿರ್ತೀರೋ ಅದೇ ನಿಮಗೆ ವಾಪಸ್ ಪ್ರತಿಫಲ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಯಾವುದೇ ಒಂದು ಕೆಲಸ ಮಾಡುವಾಗ ನಂಬಿಕೆ ಇರಬೇಕು. ನಿಮ್ಮ ಮೇಲೆ ನಿಮಗೆ ಮೊದಲು ನಂಬಿಕೆ ಇರಬೇಕು. ಈ ಕರ್ಮದ ಒಂದು ಅಂದ್ರೆ ಏನು ರಿಟರ್ನ್ಸ್ ಬ್ಯಾಕ್ ಅಂತಾರೆ ಗೊತ್ತಾ? ಕರ್ಮ ರಿಟರ್ನ್ಸ್ ಬ್ಯಾಕ್. ನಾವು ಎಷ್ಟೇ ನಾವು ಬೇರೆದವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಅದು ನಮಗೆ ಕೆಟ್ಟದ್ದು ಒಂದಲ್ಲ ಒಂದಿನ ಆಗೇ ಆಗುತ್ತೆ. ಹಾಗೆ ಅದೇ ಥರ ನಾವು ಯಾವುದು ಒಳ್ಳೇದು ಮಾಡಿರ್ತೀವೋ ಅದು ನಮಗೆ ರಿಟರ್ನ್ ಆಗೇ ಆಗುತ್ತೆ. ಕರ್ಮ ಅನ್ನೋದು ತುಂಬ ಭಯಂಕರವಾಗಿದೆ. ಯಾಕಂತಂದರೆ ನಾವು ಏನು ಬೇರೆದವ್ರಿಗೆ ಮಾಡಿರ್ತೀವೋ ಅದೇ ನಮಗೆ ರಿಟರ್ನ್ ಆಗಿ ಬರುತ್ತೆ. ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಮೇಲೆ ಬಿಟ್ಟಿದ್ದು, ಒಳ್ಳೇದು ಮಾಡೋದು ನಿಮ್ಮ ಮೇಲೆ ಇದೆ, ಕೆಟ್ಟದ್ದು ಮಾಡೋದು ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆದಷ್ಟು ನೀವು ಒಳ್ಳೇದನ್ನು ಮಾಡಿ ಅಂತ ಹೇಳ್ತೇನೆ. ಎಷ್ಟು ಪುಣ್ಯ ಮಾಡ್ತೀವೋ ಅಷ್ಟೇ ಒಳ್ಳೆಯದು. ಯಾಕಂತಂದರೆ ಪುಣ್ಯ ನಾವು ಎಷ್ಟು ಕಡಿಮೆ ಮಾಡಿದಷ್ಟು ಯಾವಾಗ ಆ ಪುಣ್ಯ ಮುಗಿದು ನಾವು ಅಸಹಾಯಕರಾಗ್ತೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಒಂದಲ್ಲ ಒಂದಿನ ನಾವು ಭಿಕ್ಷುಕರಾಗಿನೂ ಬದಲಾಗಬಹುದು. ಅದು ಆ ಥರ ಒಂದು ಸಂದರ್ಭನೂ ಬರಬಹುದು. ಸೊ ಅದಕ್ಕೋಸ್ಕರ ಯಾರಿಗೇ ಆಗಲಿ ಮೋಸ ಮಾಡೋದಾಗ್ಲಿ, ವಂಚನೆ ಮಾಡೋದಾಗ್ಲಿ, ದರೋಡೆ ಮಾಡೋದಾಗ್ಲಿ ಮಾಡಬೇಡಿ. ಯಾಕಂತಂದರೆ ಆ ಥರ ಮಾಡೋದ್ರಿಂದ ಯಾವಾಗ ನಿಮ್ಮ ಒಂದು ಕರ್ಮ ಅನ್ನೋದು ತಿರುಗಿ ಬೀಳುತ್ತೋ ಗೊತ್ತಿರಲ್ಲ. ಸೊ ಆ ಥರ ಎಲ್ಲ ಮಾಡಿ ಬೇರೆಯವರ ಒಂದು ಆತ್ಮಕ್ಕೆ ನೀವು ಆ ಥರ ಎಲ್ಲ ಮೋಸ ಮಾಡಿದ್ರೆ ಅದು ನಿಮಗೆ ತಿರುಗೇಟ್ ಆಗುತ್ತೆ. ನೋಡಿ, ನೀವು ಮೋಸ ಮಾಡಿರ್ತಾನೆ, ಆ ಮೋಸ ಏನು ಮಾಡಿದಾನೆ ಅಂತ ನಮಗೂ ಗೊತ್ತಿರುತ್ತೆ. ಬಟ್ ಆ ಮೋಸ ಮಾಡಿದಂಥ ವ್ಯಕ್ತಿ ಏನು ಹೇಳ್ತಾರೆ ಅಂತ ಅಂದರೆ, ಅಯ್ಯೋ ನನ್ನ ಮೇಲೆ ನಂಬಿಕೆ ಇಡಿ, ನಾನು ಆ ಥರ ಮನುಷ್ಯ ಅಲ್ಲ, ನಾನು ಆ ಥರ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ, ನಂಬಿಕೆ ಇಟ್ಟು ನೋಡಿ ನನ್ನ ಮೇಲೆ ಅಂತ ಯಾರೇ ಮೋಸ ಮಾಡಲಿ ಪ್ರತಿಯೊಬ್ಬರು ಮೋಸ ಮಾಡಿದಂಥ ವ್ಯಕ್ತಿಗಳು ಇದೇ ಮಾತನ್ನ ಹೇಳ್ತಾರೆ.
ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ. ಯಾಕಂತಂದರೆ ಆ ವ್ಯಕ್ತಿ ಮೋಸ ಮಾಡಿರೋದು ನಿಮಗೆ ಗೊತ್ತಿದ್ದಾಗ ಮಾತ್ರ ಅದು ನಿಮಗೆ ಗೊತ್ತಾಗುತ್ತೆ. ನಾನಂಥ ವ್ಯಕ್ತಿ ಅಲ್ಲ, ನನ್ನ ನಂಬು, ಆ ಥರ ಎಲ್ಲ ಆಗುತ್ತೆ. ಯಾಕಂದರೆ ಎಲ್ಲರ ಲೈಫ್ನಲ್ಲಿನೂ ಆ ಥರ ಆಗಿರುತ್ತೆ. ಸೊ ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕೆಲವು ಸಂಬಂಧಗಳನ್ನು ನಾವು ದೂರ ಮಾಡ್ಕೊಂಡಿರ್ತೀವಿ ಅಂತ ಪಶ್ಚಾತ್ತಾಪ ಪಡ್ತಾ ಇರ್ತೀವಿ. ಆ ಥರ ಪಶ್ಚಾತ್ತಾಪ ಪಡೋಕ್ಕಿಂತ ದೇವರೇ ನಮ್ಮನ್ನು ದೂರ ಮಾಡಿರ್ತಾನೆ. ಯಾಕೆ ಅಂತಂದರೆ ದೇವರಿಗೆ ಸತ್ಯ ಏನು ಅನ್ನೋದು ಆ ಭಗವಂತನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ರಿಲೇಷನ್ಸ್ನಲ್ಲಿ ಎಷ್ಟು ನಮ್ಮ ಒಳ್ಳೆಯ ಸಂಬಂಧಗಳು, ನಮ್ಮ ಜೊತೆ ಯಾವಿದಾವ ಸಂಬಂಧಗಳು ಅದನ್ನು ದೇವರೇ ಕೂಡಿಸಿರ್ತಾನೆ. ಮತ್ತು ನಮ್ಮಿಂದ ದೂರ ಎಷ್ಟು ಇದ್ದಾರೋ ಅದು ಕೂಡ ದೇವರೇ ಕೂಡಿಸಿರ್ತಾನೆ. ಯಾಕಂತಂದರೆ ಅವ್ರು ಮಾಡಿರೋ ಒಂದು ಕೆಲಸ ಏನಿದೆ ಆ ಭಗವಂತನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ದೇವರು ಆ ಥರ ಮಾಡಿರ್ತಾರೆ. ನೋಡಿ, ನೀವು ಯಾವುದೇ ಇರಲಿ, ಒಂದು ಈಗ ಮನಸ್ಸಿಂದ ನಾವು ಏನು ಸ್ಟಡಿ ಮಾಡ್ತೀವೋ ಅದು ನಮ್ಮನ್ನು ಕೈ ಹಿಡಿಯುತ್ತೆ. ಮತ್ತು ಬೇರೆದವ್ರಿಗೆ ಮನಸ್ಸಿಂದ ಒಳ್ಳೆತನದಿಂದ ಯಾವುದು ನಾವು ಕೆಲಸ ಮಾಡಿರ್ತೀವಿ ಅದು ಒಂದಲ್ಲ ಒಂದು ಟೈಮ್ನಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ನಾವು ಏನು ಮೈ ಬಗ್ಗಿಸಿ ಕಷ್ಟಪಟ್ಟು ಏನು ದುಡಿತೀವಿ ಅಲ್ವಾ, ಅದು ನಮಗೆ ಒಂದು ತುತ್ತು ಅನ್ನವನ್ನು ಕೊಡುತ್ತೆ. ಮತ್ತು ನಾವು ಏನು ದಾನ ಧರ್ಮ ಏನು ಮಾಡಿರ್ತೀವಿ ಅಲ್ಲ, ಆ ದಾನ ಧರ್ಮವು ಕೂಡ ಒಂದಿನ ನಮ್ಮನ್ನು ಯಾವತ್ತಾದರೂ ಒಂದಿನ ಕಷ್ಟದಲ್ಲಿದ್ದಾಗ ನಮ್ಮ ಕೈ ಹಿಡಿಯುತ್ತೆ ಅಂತ ನಾನು ನಂಬಿದ್ದೇನೆ. ನೀವು ಕೂಡ ಅದನ್ನು ನಂಬಿ. ಯಾರನ್ನು ಕೂಡ ಕೀಳಾಗಿ ನೋಡಬೇಡಿ, ಚೀಪಾಗಿ ನೋಡಬೇಡಿ. ಯಾಕಂತಂದರೆ ಅವರು ಮುಂದೆನೂ ಒಂದು ಸಲ ನೀವು ಕೈ ಕಟ್ಟಿ ಕುಳಿತುಕೊಳ್ಳೋ ಒಂದು ಪರಿಸ್ಥಿತಿ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂತಂದರೆ ಈ ಜಗತ್ತೇ ಹಾಗೆ ಇದೆ. ಏನೋ ಒಂದು ಗಾದೆ ಮಾತು ಹೇಳ್ತಾರೆ ಗೊತ್ತಾ, ಹೊತ್ತು ಬಂದಾಗ ಕತ್ತೆ ಕಾಲು ಹಿಡಿಬೇಕು ಅಂತ. ಸೊ ಅದೇ ಇದು ಕೂಡ. ನಾವು ಯಾವಾಗಾದರೂ ಅವರನ್ನು ವೇಸ್ಟ್ ಅಂತ ನೋಡಬಾರ್ದು. ಒಂದು ವೇಸ್ಟ್ ಪೇಪರ್ ಅಂತ ನೋಡಿದ್ದು ಕೂಡ ಯಾವತ್ತೋ ಒಂದಿನ ಗಾಳಿಪಟವಾಗಿ ಹಾರಾಡ್ಬೋದು. ಆವಾಗ ನಾವು ತಲೆ ಎತ್ತಿ ನೋಡಲೇಬೇಕು ಅದನ್ನು ಕೂಡ. ಸೊ ಜೀವನನೂ ಕೂಡ ಹಾಗೆ, ನಾವು ಕೀಳಾಗಿ ಯಾರನ್ನು ನೋಡ್ತೀವೋ ಅವ್ರ ಮುಂದೆ ಒಂದಲ್ಲ ಒಂದಿನ ನಾವು ತಲೆ ತಗ್ಸುವಂಥ ಪರಿಸ್ಥಿತಿನೂ ಬರ್ಬೋದು. ಮತ್ತು ಅವ್ರ ಎದುರಿಗೆ ಕೈ ಕಟ್ಕೊಂಡು ನಿಲ್ಲುವಂಥ ಪರಿಸ್ಥಿತಿನೂ ಬರಬಹುದು. ಆಡ್ಕೊಳ್ಳೋ ಜನ ಎಷ್ಟು ನಮ್ಮ ಸುತ್ತಮುತ್ತ ಎಷ್ಟು ಇದ್ರೆ ಏನು ಯೂಸ್ ಇದೆ, ಆದರೆ ನೋಡುವಂಥ ಭಗವಂತ ಮಾತ್ರ ನಮ್ಮ ಕಡೆ ಸುಮ್ಮನೆ ಕೂತಿರಲ್ಲ ಮೇಲೆ, ಅದನ್ನೆಲ್ಲ ನೋಡ್ತಾ ಇರ್ತಾನೆ ಮೇಲಿನ ಒಂದು ಭಗವಂತ. ಬೇರೆದವರ ಮಾತನ್ನು ಕೇಳಿ ತಲೆ ಕೆಡಿಸ್ಕೊಂಡು ನಮ್ಮ ಒಂದು ಕೆಲಸನ ನಾವು ಬಿಡಬಾರ್ದು, ಮುಂದೆ ಸಾಕ್ತಾ ಇರಬೇಕು ಅಷ್ಟೇ. ಯಾಕಂತಂದರೆ ಬೇರೆದವರ ಮುಂದೆ ಅವ್ರ ಮಾತನ್ನು ಕೇಳಿ ನಾವು ತಲೆ ಕೆಡಿಸ್ಕೊಂಡು ಯಾಕಪ್ಪ ಹಿಂಗೆ ಅಂತ ಕೂತ್ಕೊಂಡ್ರೆ ನಮ್ಮ ಕಡೆ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ಅವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಕೆಲಸವನ್ನು ನಾವು ಮಾಡಬೇಕು. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಸ್ಮಶಾನಕ್ಕೆ ಒಂದು ಹೋಗುವ ಒಂದು ದೇಹ ಏನಿರುತ್ತೋ ಅದಕ್ಕೆ ನೀವು ಎಷ್ಟೇ ಹೂವಿಂದ ಅಲಂಕಾರ ಮಾಡಿದರೂ ಅದು ಏನು ಯೂಸ್ ಇಲ್ಲ ಅಲ್ವಾ. ನಾವು ಎಷ್ಟು ಅದನ್ನು ಅಲಂಕಾರ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಇದ್ದಾಗ ನಾವು ಯಾವ ಥರ ಇದ್ವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಮನುಷ್ಯತ್ವದ ಅರಿವು ಇಲ್ಲದೆ ಇರೋರಿಗೆ ನಾವು ಎಷ್ಟು ಪ್ರೀತಿ ಕಾಳಜಿ ತೋರಿಸಿದ್ರೂ ಅದು ವೇಸ್ಟೇ. ಅದೇ ಥರ ನಾವು ಅದನ್ನು ತಿಳ್ಕೊಂಡು ಹೆಂಗೆ ಇರಬೇಕು ಅನ್ನೋದು ನಾವು ಕಲ್ಕೋಬೇಕು. ಈ ಲೈಫ್ ಸೈಕಲ್ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ. ನೋಯಿಸಿದವ್ರಿಗೆ, ಆಮೇಲೆ ನೋವು ಪಟ್ಟವ್ರಿಗೆ, ಕಷ್ಟ ಇದ್ದವ್ರಿಗೆ, ಸುಖ ಇದ್ದವ್ರಿಗೆ, ಎಲ್ಲರಿಗೂ ಈ ಲೈಫ್ ಸೈಕಲ್ ಅನ್ನೋದು ಒಂದೇ ಥರ ಇರುತ್ತೆ. ಸೊ ಒಂದಿಲ್ಲ ಒಂದಿನ ಮೇಲಿದ್ದವ್ರು ಕೆಳಗೆ ಬರಲೇಬೇಕು, ಕೆಳಗಿದ್ದವ್ರ ಮೇಲೆ ಹೋಗಲೇಬೇಕು. ಸಕ್ಸಸ್ ಅನ್ನೋದು ಯಾರನ್ನೂ ಕೇಳಿ ಸಿಗಲ್ಲ, ಯಾರಿಂದನೂ ಅದು ಪಡ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮಿಂದನೇ ನಾವು ಪಡ್ಕೋಬಹುದು. ನಾವೊಂದು ಏನು ನಮ್ಮ ಒಂದು ಏನು ಕಷ್ಟಪಟ್ಟಿರ್ತೀವೋ ನಾವು ಅದರಿಂದ ನಾವು ಪಡ್ಕೋಬೇಕು ಹೊರತಾಗಿ ಬೇರೆ ಯಾವುದರಿಂದನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರು ಮೋಸ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಜೀವನ ಅನ್ನೋದು ಒಂದು ಎಲ್ಲರಿಗೂ ಒಂದೇ ಥರ ಇದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಟೈಮನ್ನು ಹಾಳು ಮಾಡಬೇಡಿ, ಉಪಯೋಗ ಮಾಡ್ಕೊಳ್ಳಿ ಟೈಮನ್ನು ಕೂಡ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಯಾವ ಒಂದು ವಿಡಿಯೋ ಹಾಕ್ತೀನೋ ನಿಮಗೆ ಬಂದು ರೀಚ್ ಆಗುತ್ತೆ. ಹಾಗೆ ಒಂದು ಮುದ್ದಾದ ಕಮೆಂಟನ್ನು ಹಾಕೋದನ್ನು ಮರಿಬೇಡಿ. ಬಾಯ್ ಬಾಯ್ ಸ್ನೇಹಿತರೆ, ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ.